ಇನ್ನು ನಿನ್ನೆಯಿಂದ ಚುನಾವಣಾ ಅಖಾಡದಲ್ಲಿ ಬ್ಯುಸಿಯಾಗಿರುವಂತಹ ಬಿಎಸ್ ಯಡಿಯೂರಪ್ಪನವರು ಇವತ್ತು ಕೂಡ ಚುನಾವಣಾ ಪ್ರಚಾರದಲ್ಲಿ ಫುಲ್ ಬ್ಯುಸಿ ಆಗ್ತಾ ಇದ್ದಾರೆ. ಬಿಸಿ ಪಾಟೀಲ್ ಅವರ ಪರವಾಗಿ ಇಂದು ಸಿಎಂ ಪ್ರಚಾರವನ್ನ ಕೈಗೊಳ್ತಾ ಇರುವಂತದ್ದು. ಹಿರೇಕೆರೂರಿನಲ್ಲಿ ಇಂದು ಸಿಎಂ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ನಿನ್ನೆ ಅಷ್ಟೇ ಕುಮಟಳ್ಳಿ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಕುಮಟಳ್ಳಿ ಆಗಿರ್ಬೋದು, ಹಾಗೆ ಕಾಗವಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ್ ಪಾಟೀಲ್, ಹಾಗೆ ಗೋಕಾಕ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಇವತ್ತು ಹಿರೇಕೆರೂರಿನಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಿರೇಕೆರೂರಿನ ರಟ್ಟಿಹಳ್ಳಿಯಲ್ಲಿ ಇಂದು ಮತಯಾಚನೆಯನ್ನ ಮಾಡಲಿದ್ದಾರೆ. ಅಲ್ಲಿಂದ ರಾಣಿಬೆನ್ನೂರಿಗೆ ತೆರಳಲಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ಬಿಜೆಪಿ ಅಭ್ಯರ್ಥಿಯಾಗಿರುವಂತ ಅರುಣ್ ಪೂಜಾರ ಪರವಾಗಿ ಮತವನ್ನ ಯಾಚನೆ ಮಾಡಲಿದ್ದಾರೆ. ಸೊ ಇವತ್ತು ಕೂಡ 3 ಕಡೆ ಯಡಿಯೂರಪ್ಪನವರು 3 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ನಡೆಸಲಿರುವಂತದ್ದು. ನಿನ್ನೆ ಗೋಕಾಕ್, ಕಾಗವಾಡ, ಅಥಣಿ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡಿದ್ರು. ಇವತ್ತು ಯಲ್ಲಾಪುರ, ಹಿರೇಕೆರೂರು, ರಾಣಿಬೆನ್ನೂರು ಈ 3 ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ 3 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಸಿಎಂ ಬಿಎಸ್ವೈ. ಇವತ್ತು ಹಾವೇರಿಯ 2 ಕ್ಷೇತ್ರ, ಇನ್ನು ಒಂದ್ ಕಡೆ ಉತ್ತರ ಕನ್ನಡ ಜಿಲ್ಲೆಯ 1 ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ. ಬಿಸಿ ಪಾಟೀಲ್ ಬಿಜೆಪಿ ಅಭ್ಯರ್ಥಿ, ಹಿರೇಕೆರೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಯಡಿಯೂರಪ್ಪನವರು ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ರಾಣಿಬೆನ್ನೂರಿನ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅರುಣ್ ಕುಮಾರ್ ಪರವಾಗಿ, ಹಾಗೆ ಯಲ್ಲಾಪುರ ಕ್ಷೇತ್ರದ ಶಿವರಾಮ್ ಹೆಬ್ಬಾರ್ ಬಿಜೆಪಿ ಅಭ್ಯರ್ಥಿ ಅವರ ಪರವಾಗಿ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಉಪಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ. ಯಡಿಯೂರಪ್ಪನವರು 11 ದಿನಗಳ ಕಾಲ ಬ್ಯುಸಿ ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ದಿನನಿತ್ಯ ಕೂಡ ದಿನವೊಂದರಲ್ಲಿ 3 ಕ್ಷೇತ್ರಗಳಿಗೆ ಅವರು ಪ್ಲಾನ್ ಅನ್ನು ಹಾಕೊಂಡಿರುವಂತದ್ದು. ಟೋಟಲ್ ಆಗಿ 15 ಕ್ಷೇತ್ರಗಳಲ್ಲಿ 2 ಬಾರಿ ಅವರು ಚುನಾವಣಾ ಪ್ರಚಾರವನ್ನ ನಡೆಸಲಿದ್ದಾರೆ. ನಿನ್ನೆಯಿಂದ ಅಖಾಡಕ್ಕೆ ಧುಮುಕಿದ್ದಾರೆ ಯಡಿಯೂರಪ್ಪನವರು. ನಿನ್ನೆ ಯಾವ ರೀತಿಯಾಗಿ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಿದ್ರು ಅನ್ನೋದನ್ನ ಕೂಡ ನೋಡಿದಿರಾ. ಆ ಒಂದು ಕ್ಷೇತ್ರಗಳಲ್ಲಿ ಇರುವಂತಹ ಭಿನ್ನಮತವನ್ನ ಸರಿದೂಗಿಸಿ ಅದಾದ ಮೇಲೆ ಒಟ್ಟಿಗೆ ಅಲ್ಲಿರುವಂತ ನಾಯಕರನ್ನ ವೇದಿಕೆ ಮೇಲೆ ಕರೆದು ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಅದು ಅಥಣಿ ಕ್ಷೇತ್ರದಲ್ಲಿ ನೋಡಿದ್ರಿ, ಹಾಗೆ ಕಾಗವಾಡ ಕ್ಷೇತ್ರದಲ್ಲೂ ಕೂಡ ನೀವು ಗಮನಿಸಿದ್ರಿ. ಇನ್ನು ಒಂದ್ ಕಡೆ ಗೋಕಾಕ್ ಕ್ಷೇತ್ರದಲ್ಲೂ ಕೂಡ ಭರ್ಜರಿಯಾಗಿ ಪ್ರಚಾರ ನಡೀತು. ಇವತ್ತು ಬಿಸಿ ಪಾಟೀಲ್ ಅವರ ಪರವಾಗಿ ಹಿರೇಕೆರೂರು ಕ್ಷೇತ್ರದಲ್ಲಿ, ಅರುಣ್ ಪೂಜಾರ ಅವರ ಪರವಾಗಿ ರಾಣಿಬೆನ್ನೂರು ಕ್ಷೇತ್ರದಲ್ಲಿ, ಇನ್ನು ಒಂದ್ ಕಡೆ ಯಲ್ಲಾಪುರ ಕ್ಷೇತ್ರದಲ್ಲಿ ಶಿವರಾಮ್ ಹೆಬ್ಬಾರ್ ಅವರ ಪರವಾಗಿ ಅವರು ಪ್ರಚಾರವನ್ನ ನಡೆಸಲಿದ್ದಾರೆ. ಈ ಮೂಲಕ ಮತ್ತಷ್ಟು ಜೋಶ್ ಅನ್ನ ತುಂಬುತ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರಲ್ಲೂ ಅಷ್ಟೇ. ಹೇಗಾದ್ರೂ ಮಾಡಿ ಗೆದ್ದೇ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂತಹ ಬಿಜೆಪಿ ಪಕ್ಷ, ಅದರಲ್ಲೂ ಯಡಿಯೂರಪ್ಪನವರ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಿನಿಮಮ್ ಅಂದ್ರೂ ಈ ಚುನಾವಣೆಯಲ್ಲಿ 6 ಸ್ಥಾನವನ್ನ ಗೆಲ್ಲಬೇಕಾಗಿದೆ. ಸೊ ಹೀಗಾಗಿ ಯಡಿಯೂರಪ್ಪನವರು ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಯಡಿಯೂರಪ್ಪನವರ ಜೊತೆ ಇವತ್ತು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಸಾಕಷ್ಟು ಜನ ಘಟಾನುಘಟಿ ಬಿಜೆಪಿಯ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಆ ಒಂದು ಕ್ಷೇತ್ರಗಳ ಚುನಾವಣಾ ಉಸ್ತುವಾರಿಗಳೆಲ್ಲರೂ ಕೂಡ ಭಾಗಿಯಾಗ್ತಾ ಇರುವಂತದ್ದು. ಹಾವೇರಿ ಕ್ಷೇತ್ರಗಳ ಉಸ್ತುವಾರಿ ಆಲ್ಮೋಸ್ಟ್ ಈಗ ಆಲ್ರೆಡಿ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಸಿಎಂ ಉದಾಸಿ ಅವರಿಗೆಲ್ಲರಿಗೂ ಕೂಡ ಉಸ್ತುವಾರಿಯನ್ನ ನೀಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಯಡಿಯೂರಪ್ಪನವರ ಪ್ರಚಾರದ ಸಂದರ್ಭದಲ್ಲಿ ಹಾಜರಿರಲಿದ್ದಾರೆ. ಇನ್ನು ಯಲ್ಲಾಪುರ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿಯ ಸಂಸದರಾಗಿರುವಂತಹ ಅನಂತ್ ಕುಮಾರ್ ಹೆಗಡೆ ಅವರು ಸೇರಿದಂತೆ ಸಾಕಷ್ಟು ಜನ ಯಡಿಯೂರಪ್ಪನವರಿಗೆ ಸಾಥ್ ನೀಡುವಂತ ಸಾಧ್ಯತೆ ಇರುವಂತದ್ದು. ಈ ಮೂಲಕ ಅಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಒಂದು ಅಲೆಯನ್ನ ಎಬ್ಬಿಸೋದಕ್ಕೆ ಯಡಿಯೂರಪ್ಪನವರು ಸಜ್ಜಾಗಿದ್ದಾರೆ. ಹಾವೇರಿಯಲ್ಲಿ ಯಾವ ರೀತಿಯಾಗಿ ಪ್ರಚಾರದ ಭರಾಟೆ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ಸಂಕನಗೌಡ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಕನಗೌಡ, ಇವತ್ತು 2 ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರು ಪ್ರಚಾರವನ್ನು ಮಾಡ್ತಾ ಇರುವಂತದ್ದು. ಹೇಗಿದೆ ಆ ಒಂದು ಚುನಾವಣಾ ಪ್ರಚಾರದ ಭರಾಟೆ?
ಪೃಥ್ವಿರಾಜ್ ಏನು ಹಾವೇರಿ ಜಿಲ್ಲೆ 2 ಕ್ಷೇತ್ರ ಅಂದ್ರೆ ರಾಣೆಬೆನ್ನೂರು ಹಾಗೂ ಹಿರೇಕೆರೂರು ಕ್ಷೇತ್ರದ ಉಪಚುನಾವಣೆ ಕಾವು ಏನು ದಿನದಿಂದ ದಿನಕ್ಕೆ ಅಂದ್ರೆ ಉತ್ತರ ಕರ್ನಾಟಕದ ಬಿಸಿಲು ಯಾವ ರೀತಿಯಾಗಿ ದಿನ ದಿನಕ್ಕೆ ರಂಗೇರ್ತಾ ಅದೇ ರೀತಿಯಾಗಿ ಚುನಾವಣಾ ಕಾವು ಸಹಿತ ದಿನ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಏನು ಮೊದಲ ಬಾರಿಗೆ ಅಂದ್ರೆ ಈ ಚುನಾವಣೆ ಘೋಷಣೆ ಆದಕ್ಕಿಂತ ಬಿಫೋರ್ ಆಗಿ ಬಂದಂತ ಸಿಎಂ BSY ಇದು ಚುನಾವಣೆ ಘೋಷಣೆ ಆದ ನಂತರ ಈಗ ಮೊದಲ ಬಾರಿಗೆ ಇದು 2 ಅಭ್ಯರ್ಥಿಗಳ ಪರವಾಗಿ ಹಿರೇಕೆರೂರು ಕ್ಷೇತ್ರದ BC ಪಾಟೀಲ್ ಹಾಗೂ ರಾಣೆಬೆನ್ನೂರು ಕ್ಷೇತ್ರದ ಅರುಣ್ ಕುಮಾರ್ ಪೂಜಾರಿ ಏನು ಬಿಜೆಪಿ ಅಭ್ಯರ್ಥಿಗಳು ಅವರ ಪರವಾಗಿ ಇವತ್ತು ಕ್ಯಾಂಪೇನ್ ಮಾಡ್ಲಿಕ್ಕೆ BSY ಬರ್ತಾ ಇದ್ದಾರೆ. BSY ಜೊತೆಗೆ ಏನು ಹಾವೇರಿ ಜಿಲ್ಲೆಯ ಗೃಹ ಸಚಿವರಾಗಿರ್ತಾರೆ, ಹಾವೇರಿ ಜಿಲ್ಲೆ ಉಸ್ತುವಾರಿ ಸಚಿವರಾದ ಹಾವೇರಿ ಜಿಲ್ಲೆ ಎಲ್ಲಾ ಶಾಸಕರು ಕೂಡ ಇವತ್ತು ಹಿರೇಕೆರೂರು ಹಾಗೂ ಏನು ಹಿರೇಕೆರೂರು ತಾಲೂಕಿನ ರಟ್ಟೆಹಳ್ಳಿ ಏನು BC ಪಾಟೀಲ್ ಅವರ ಪರವಾಗಿ ಏನು ಪ್ರಚಾರ ಇದೆ ಅದರಲ್ಲಿ ಕೂಡ ಭಾಗವಹಿಸಿ ಅದರ ನಂತರ ಏನು ರಾಣೆಬೆನ್ನೂರು ಇದೆ, ಆ ರಾಣೆಬೆನ್ನೂರಿನಲ್ಲಿ ಅರುಣ್ ಕುಮಾರ್ ಪೂಜಾರಿ ಪರವಾಗಿ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಅದರಲ್ಲಿ ಕೂಡ ಏನು ಎಲ್ಲಾ ಬಿಜೆಪಿ ಮುಖಂಡರು ಅಂದ್ರೆ BSY ಪುತ್ರ ಸಹ ಏನು ಇವತ್ತು ಹಿರೇಕೆರೂರು ಹಾಗೂ ರಾಣೆಬೆನ್ನೂರು ಉಸ್ತುವಾರಿ ವಹಿಸಿರೋದ್ರಿಂದ BSYಗೆ ಇದು 2 ಕ್ಷೇತ್ರ ಕೂಡ ಗೆಲುವಿನ ಪ್ರಶ್ನೆ ಆಗಿದೆ. ಹಾಗಾಗಿ ಭರ್ಜರಿ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶಂಕರಗೌಡ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.